गिर कर चढ़ना, चढ़ कर गिरना, कोशिश करने वालों की कभी हार नहीं होती. Hello, my dear students. Welcome back to my channel. How are you all? I hope you are doing great. Don't watch this video if you haven't watched part 1 of this one. Yes, ನಿಜ ಮೈ ಸ್ಟೂಡೆಂಟ್ಸ್. ಏನು ನಮ್ಮ ಗುರುಗಳು ಹಿಂಗೆ ಹೇಳ್ತಾರಂತ ಹೇಳಿ ಈ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ, ಕ್ವಶನ್ಸನ್ನು ಡೈರೆಕ್ಟ್ ಏನೈತಿ ರಿಪೋರ್ಟೆಡ್ ಸ್ಪೀಚ್ ಯಾವ ರೀತಿ ಮಾಡಬೇಕು ಅಂತ ಹೇಗೆ ಕ್ವಶನ್ಸ್ ಒನ್ ಬೈ ಒನ್ ತಗೋತಾ ಹೊಂಟೀವಿ. ದೆನ್ ಆಸ್ ಪರ್ ದ ಬ್ಲೂ ಪ್ರಿಂಟ್ ಏನು ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿದ್ದಾರೆ ಬ್ಲೂ ಪ್ರಿಂಟ್, ಆ ಬ್ಲೂ ಪ್ರಿಂಟಲ್ಲಿ ಸನ್ನಿ ಮಾರ್ನಿಂಗ್, ದೆನ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಈ ಎರಡು ಚಾಪ್ಟರಿಂದ 6 ಮಾರ್ಕ್ಸ್ ಕೇಳ್ತಾರೆ. ಇದರಿಂದ 6, ಇದರಿಂದ 6. ಈ ಎರಡೂ ಚಾಪ್ಟರಿಂದ ಯಾವ ಕ್ವಶನ್ ಬರ್ತಾ ಗೊತ್ತೇನ್ರಿ ನಿಮಗೆ? ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ ಬರುತ್ತೆ. ಯಾವ್ದು ಬರುತ್ತೆ ಹೇಳಕ್ಕಾಗಿಲ್ಲ, ಇದರ ಬರ್ಬೋದು, ಇದರ ಬರ್ಬೋದು. ಗಾಟ್? ಸೊ ಆಸ್ ಫಾರ್ ಆಸ್ ಮೈ ನಾಲೆಜ್ ಇಸ್ ಕನ್ಸರ್ನ್, ಸನ್ನಿ ಮಾರ್ನಿಂಗ್ ದ ಫಿಕ್ಸ್. ಲಾಸ್ಟ್ ಟೈಮ್ ನೋಡಿರ್ಬೇಕಾರ ಈ ಸಲ ಎಂತ 80 ಮಾರ್ಕ್ಸು ನಿಮ್ಮ ಕ್ವಶನ್ ಬರುತ್ತೆ. ಬಟ್ ಎನಿ ಹೌ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಯು ದ ಬೆಸ್ಟ್ ಆ್ಯಂಡ್ ಐ ಅಪ್ರಿಸಿಯೇಟ್ ಫಾರ್ ಯುವರ್ admiration. No, I'm just a person who has zero skills and zero knowledge, but somewhat I think I have read few words more than you. That's what I'm trying to give my viewers. Okay. Without wasting further time, now we are going to start. And to watch my first part 1, ಏನು ಮಾಡ್ಬೇಕು ನೀವು? ಮೋರ್ ಅಂತ ಇದೆ ನೋಡಲ್ಲಿ, ಮೋರ್ ಅಂತ you must watch. Why? Because rules are covered, my dear students. How models are going to be changed, how tenses are going to be changed in indirect speech, then how tenses and as well as kinds of sentence ಯಾವ ರೀತಿ ಚೇಂಜ್ ಮಾಡಬೇಕು, ಇಂಪರೇಟಿವ್, ಪಿ ಸ್ಕ್ವೇರ್ ಕಾರ್ ಎಲ್ಲ ರೀತಿ 19 ನಿಮಿಷದಲ್ಲಿ ಮೀನ್ಸ್ ಅದೊಂದು ವಿಡಿಯೋ ಲಂದಿ ಆಗೋದು ನಿಮಗೆ. ಪಾರ್ಟ್ 1 ಓನ್ಲಿ ನಿಮಗೆ ಸ್ವಲ್ಪ ಲಂದಿ ಅನಿಸುತ್ತೆ, ಬಟ್ ವೆರಿ ಬೆನಿಫಿಷಿಯಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದೇನಿಲ್ಲ, ಇದು ಒಂದು ಕ್ವಶನ್ ಐತಿ ನಿಮಗೆ ಭಾಳ 5-6 ನಿಮಿಷ ಅಥವಾ 10 ನಿಮಿಷ ಆಗ್ಬೋದು, ಬಟ್ ಅಟ್ ದಿ ಎಂಡ್ ಯು ವಿಲ್ ಗೆಟ್ ಅ ವಂಡರ್ಫುಲ್ ನಾಲೆಜ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡ್ರಿ, ಕನ್ವರ್ಸೇಷನ್ ಬಿಟ್ವೀನ್ 2 persons. ಹೂ ಆರ್ ದ 2 persons ಹಿಯರ್? ಒನ್ ಈಸ್ ವ್ಯಾನಿಟೋ, another one is ನಮ್ಗೆ ಗೊತ್ತೈತಿ ದ ಹೀರೋ ಆಫ್ ಸನ್ನಿ ಮಾರ್ನಿಂಗ್, ಗಂಜಾಲೋ. ಇದು ಗಂಜಾಲೋ, ಇದು ವ್ಯಾನಿಟೋ, ಆ್ಯಂಡ್ ಬೋತ್ ದೇ ಕನ್ವರ್ಸೇಟೆಡ್. ಇಬ್ರು ಮಾತಾಡ್ಯಾರ. ಏನು ಮಾತಾಡಿದಾರೆ ನೋಡೋಣ. ಕ್ಯಾನ್ ಯು ಸಿಟ್ ಹಿಯರ್ ಸೆನೋರ್? ಯಾರಾದರೂ ವ್ಯಾನಿಟೋ ಆಸ್ಕ್ಡ್ ಗಂಜಾಲೋ. ಇಲ್ಲಿ ನೋಡ್ರಿ, ನಿಮ್ಗೆ ಕ್ಯಾನ್ ನೋಡಿದ ತಕ್ಷಣ ಏನು ಹೇಳಿದ್ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ? ಕ್ಯಾನ್ ಬಿಕಮ್ಸ್ ವಾಟ್? ಹೆಡ್ರಿಂಗ್. ಕ್ಯಾನ್ ಬಿಕಮ್ಸ್ ಕುಡ್, ಮೇ ಬಿಕಮ್ಸ್ ಮೈಟ್, ವಿಲ್ ಬಿಕಮ್ಸ್ ವುಡ್. ನೋಡ್ರಿ ಎಷ್ಟು ಚೆನ್ನಾಗಿ. ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಫಸ್ಟ್ ಆಫ್ ಆಲ್ ಏನು ನೋಟಿಸ್ ಮಾಡಬೇಕು? ಇನ್ನು ಫಸ್ಟ್ ಪಾರ್ಟಲ್ಲಿ ಏನು ಹೇಳಿದೆ ನಿಮಗೆ? ಕ್ಯಾನ್ ಇರಲಿ ಅಥವಾ ಹೆಲ್ಪಿಂಗ್ ವರ್ಬ್ ಇಂದ ಆಮ್, ಈಸ್, ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಸ್, ಈ ವರ್ಡಿಂದ ಸ್ಟಾರ್ಟ್ ಆದರೆ ಏನು ಯೂಸ್ ಮಾಡ್ಬೇಕಂತ ಹೇಳಿದ್ದೆ ನಿಮಗೆ ನಾನು? ಇಫ್ ಆರ್ ವೆದರ್. ವೆರಿ ಗುಡ್. ಇಫ್ ಆರ್ ವೆದರ್ ಇಂದ ಸ್ಟಾರ್ಟ್ ಮಾಡಬೇಕು. ದೆನ್ ಕ್ವಶನ್ ಆಗಿರಬಾರದು. ಓಕೆ. ವ್ಯಾನಿಟೋ, ಜಾನಿಟೋ ಅನ್ಬಾರ್ದು, ವ್ಯಾನಿಟೋ. ಜಸ್ಟ್ ಅ ಮಿನಿಟ್. ವ್ಯಾನಿಟೋ ಆಸ್ಕ್ಡ್ ಹೂಮ ಗೊಂಜಾಲೋ. ವ್ಯಾನಿಟೋ ಆಸ್ಕ್ಡ್ ಗೊಂಜಾಲೋ. ಕ್ವಶನ್ಡು ಮಾಡ್ಬೋದು ನೀವು, ಕ್ವಶನ್ ಅಂತ ಅನ್ಬಹುದು. ಆಸ್ಕ್ಡ್ ಗೊಂಜಾಲೋ ಸೆನರ್. ಮಾಡ್ರಿ, ಸೆನರ್ ಮೀನ್ಸ್ ಸರ್ ಅಂದಂಗೆ, ಸೆನೋರಾ ಅಂದ್ರೆ ಮೇಡಮ್ ಅಂದಂಗೆ. ಸೆನರ್ ವೆದರ್ ನನಗೆ ಇದು ಲೈಕ್ ಆಗತ್ತೆ. ಇಫ್ ಅನ್ನೋಕ್ಕಿಂತ ವೆದರ್ ಲೈಕ್, ಬೋತ್ ಆರ್ ಅಕ್ಸೆಪ್ಟೇಬಲ್. ವೆದರ್ ಯು ಯಾರಲ್ಲಿ? ಗೊಂಜಾಲೋ. ವೆದರ್ ಹಿ ಕುಡ್, ಕ್ಯಾನ್ ಬಿಕಮ್ಸ್ ಕುಡ್. ವೆದರ್ ಹಿ ಕುಡ್ ಸಿಟ್. ಹಿಯರ್ ಐತಿ, ಹಿಯರ್ ಮೀನ್ಸ್ ದೇರ್. ಸಿಟ್ ದೇರ್. ಎಸ್. ಗೊಂಜಾಲೋ ಹೇಳ್ತಾನೆ. ಗೊಂಜಾಲೋ ರಿಪ್ಲೈಡ್ ಅಥವಾ ಹೇಳಿದ, ರಿಪ್ಲೈಡ್ ಅಥವಾ ಗೊಂಜಾಲೋ ಟೋಲ್ಡ್ ಅಂತೂ ಆಗುತ್ತೆ. ಎಸ್, ಬೋತ್ ಆರ್ ಅಕ್ಸೆಪ್ಟೇಬಲ್. ಗೊಂಜಾಲೋ ರಿಪ್ಲೈಡ್ ಆರ್ ಟೋಲ್ಡ್. ಎರಡು ಬರಿತೀನಿ ನೋಡ್ರಿ, ಎರಡು ಬರಿಬಾರ್ದು ಮತ್ತೆ. ಎನಿ ಒನ್ ಯು ಕ್ಯಾನ್ ರೈಟ್. ರಿಪ್ಲೈಡ್ ಆರ್ ಟೋಲ್ಡ್ ಟು ಹೂಮ? ಟೋಲ್ಡ್ ವ್ಯಾನಿಟೋ that. Why? Because it is, this sentence is in declarative ಇದ್ದಾಗ ನೀವು that ಬಳಕೆ ಮಾಡಬೇಕು. ಇವನ್ ಎಕ್ಸ್ಕ್ಲೇಮೇಟರಿ ಇದ್ದಾಗ ಬಳಕೆ ಮಾಡಬೇಕು. that he wanted. who is I here? I here. I Gonzalo. He wanted. Want becomes, see, simple present tense becomes simple past tense. ಇದು ರೂಲ್ಸ್ ಅನ್ನ ನಾವು ಫಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ.
ಐ ಥಿಂಕ್ ಅದನ್ನ ಯಾರು ನೋಡ್ಲಾರ್ದೆ ಇದನ್ನ ನೋಡ್ತಿರಲ್ಲ, ಬೆಟರ್ ಯು ಹ್ಯಾವ್ ಟು ಸ್ಕಿಪ್ ಮಾಡಿ ಸ್ಟೂಡೆಂಟ್ಸ್. ನೋಡ್ಲಾರ್ದಿರೋ ಭಾಷೆ, ಯಾಕಂದ್ರೆ ನಿಮ್ಗೆ ಏನು ಅರ್ಥ ಆಗಂಗಿಲ್ಲ. ಆ್ಯಂಡ್ ವೆರಿ ಬೇಸಿಕ್ ಒನ್ ಐ ಕವರ್ಡ್ ಫ್ರಮ್ ಝೀರೋ ಟು ಹೀರೋ ಟೈಟಲ್ ಕೊಟ್ಟಿದ್ದೀನಿ. ದೆನ್ ಮೈ ಥಂಬ್ನೇಲ್ ಮಾಡಿ ಅಷ್ಟು ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು. ಥಂಬ್ನೇಲ್ ಅಗೇನ್ ನನ್ನ ಫೋಟೋ ಏನು ಚೇಂಜ್ ಇರಂಗಿಲ್ಲ. ಇಟ್ ಟೇಕ್ಸ್ ಮೋರ್ ಟೈಮ್. ಯು ಕೆನಾಟ್ ಎಕ್ಸ್ಪ್ರೆಸ್, ಐ ಕೆನಾಟ್ ಟೆಲ್ ದಟ್ ಬಿಹೈಂಡ್ ದ ಸೀನ್ how much it consumes time, my very valuable time, my dear student. I am associated with the college and two high schools. So nowadays is heavy or hectic professional nowadays, especially month of March. I'm totally unable to give maximum time to anyone, but this is my passion. YouTube is my passion, and for the last 3 years I have been in touch, but active ಆಗಿದ್ದು ಇದೇ ಒಂದು ಮಂತಲ್ಲಿ. ಫೆಬ್ರವರಿ ಎಂಡಲ್ಲಿ ನಾನು ಆಕ್ಟಿವ್ ಆಗಿದ್ದೆ. ಇದೇ ಒಂದು ಮಂತು. ಬಟ್ ಡೆಫಿನೆಟ್ಲಿ ರೆಸ್ಪಾನ್ಸ್ ಇಸ್ ಗುಡ್ ಮಾಡಿ ಸ್ಟೂಡೆಂಟ್. ನಿಮ್ಮ ರೆಸ್ಪಾನ್ಸ್ ನನಗೆ ಏನೈತಿ, ಪದೇ ಪದೇ ನಿಮ್ಮ ಜೊತೆ ಮಾತಾಡಬೇಕು, ನಿಮಗೆ ಹೇಳಬೇಕು, ಇನ್ನೂ ಹೇಳ್ಬೇಕಂತ ಅನಿಸುತ್ತೆ. ಓಕೆ, ನೀವು ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್ ಮಾಡಿ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಭಾಳಷ್ಟು ಇಂಪಾರ್ಟೆಂಟ್ ನಿಮ್ಗೆ ಥಿಂಗ್ಸ್ ನಿಮಗೆ ಮುಂದೆ ಬರ್ತಾವೆ, ಮುಂದೆ ಕೊಡ್ತೀನಿ. ದೆನ್ ಲಿಂಕರ್ಸ್ ಮಾಡೋದು ನೆಕ್ಸ್ಟ್. ಫಸ್ಟ್ ಆಫ್ ಆಲ್ ಇದು ಈ ಸೀರೀಸ್ ಮುಗಿಸ್ಕೊಂಡ್ರಿ. ಇದನ್ನು ಭಾಳಷ್ಟು ನಮ್ಮ ಐತಿ ಕಾರವಾರದ ಹುಡುಗರು ಗ್ರೂಪಲ್ಲಿ ಇದಾವೆ, ಕಾರವಾರ ಕಡೆ ಮತ್ತು ಹುಬ್ಳಿ ಕಡೆ, ದೆನ್ ಬೆಳಗಾವಿ ಕಡೆ, ಸ್ಪೆಷಲಿ ನಮ್ಮ ಊರಿನವರು ಎಲ್ಲರೂ ಐತಿ. ನನ್ನ ಕಾಲೇಜ್ನಲ್ಲಿ ಇಲ್ಲ, ಬಟ್ ಡಿಫ್ರೆಂಟ್ ಕಾಲೇಜ್ ಅದಾರೆ. ಬಟ್ ಅವ್ರು ಕೇಳತ್ತಾರೆ, ಸರ್ ಈ ಸೀರೀಸ್ ಮಾಡಿಬಿಟ್ರಿ ಸರ್, ಪಾರ್ಟ್ 1 ಪಾರ್ಟ್ 2 ಲೈಕ್ ದಿಸ್. ಓಕೆ, ದೆನ್ ಹಿ ಯಾರದು? ಗೊಂಜಾಲೋ. ಹಿ ಸಿಂಪಲ್ ಪ್ರೆಸೆಂಟ್, ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಮಾಡಬೇಕು. ಹಿ ವಾಂಟೆಡ್, ನೋಡಿ ಅರ್ಥ ಆಗುತ್ತಲ್ಲ ಎಲ್ಲರಿಗೂ. ಹಿ ವಾಂಟೆಡ್ ಅ ಬೆಂಚ್. He wanted a bench to himself ಐತಿ. ಇದು ಸಾರಿ myself ಐತಿ. So himself. Okay. Then Vanito replied. Let me change the color pen. Vanito replied. Vanito ಏನು ರಿಪ್ಲೈ ಮಾಡ್ತಾನೋ? Vanito ರಿಪ್ಲೈ ಮಾಡ್ತಾನೆ. ಅಥವಾ ವ್ಯಾನಿಟೋ ಟೋಲ್ಡ್ ಗೊಂಜಾಲೋ, ಆರ್ ವ್ಯಾನಿಟೋ ಟೋಲ್ಡ್ ದ್ಯಾಟ್ ಅಂತ ಡೈರೆಕ್ಟ್ ತಗೋ ನೋಡಿ ನಡೀತೀನಿ. ವ್ಯಾನಿಟೋ ಟೋಲ್ಡ್ ದ್ಯಾಟ್ ಸಿಂಪಲ್. ಇದು ನೋಡ್ರಿ ಪ್ರೆಸೆಂಟ್ ಐತಿ. ಅಮೆಜಾರ್ ಬಿಕಮ್ಸ್ ವಾಸ್ ವರ್. ದೇರ್ ವರ್ 3 ಪ್ರೀಸ್ಟ್ ಕುಂತಿರ್ತಾರಲ್ಲಿ. ಹೇಳ್ತಾನು 3 ಜನ ಕುಂತಾರಪ್ಪ ಅಲ್ಲಿ, ಎಲ್ಲ ನಮ್ಗೆ ಸೀಟ್ ಸಿಗಂಗಿಲ್ಲ ಅಂತಾನು ವ್ಯಾನಿಟೋ. ಆದರೂ ಗೊಂಜಾಲೋ ಹೇಳ್ತಾನು, ಏಯ್ ಅಲ್ಲೇ ಕುಂತಾರ ನನ್ನ ಸೀಟ್ ಅದು ಅಂತ ಹೇಳ್ತಾನು. ಸನ್ನಿ ಮಾರ್ನಿಂಗ್ ರಿಯಲಿ ಟೀಚ್ ಮಾಡೋಕೆ ಇಂಟ್ರೆಸ್ಟ್ ಇದು. 3 priests. ಐ ಆಮ್ ಶೋರ್ ಇದು ಬರುತ್ತೆ, ಡೋಂಟ್ ವರಿ. ದೇರ್ ವೇರ್ 3 priests ಸಿಟ್ಟಿಂಗ್ ಓವರ್ ದೇರ್ ಅಂತ ಕೊಟ್ಟಾರ, ಅಲ್ಲಿ ದೇರ್ ಅಂತ ಬಳಕೆ ಆಗಬೇಕು. ಹೇರಿದ್ರಷ್ಟು ದೇರ್ ಆಗ್ತದೆ. ದೆನ್ ಇಲ್ಲಿ ಮತ್ತೆ ಮಾಡಿ ನೀವು ಸರ್ ಸಿಟ್ಟಿಂಗ್ ಐತಿ, ಇದನ್ನು ಚೇಂಜ್ ಮಾಡೋದಂತೆ. ದ ಬಿಗಿನಿಂಗ್ ಆಫ್ ದ ಟೆನ್ಸ್ ಇಸ್ ಇಂಪಾರ್ಟೆಂಟ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಗೊಂಜಾಲೋ ಹೇಳ್ತಾನೆ. ಗೊಂಜಾಲೋ ಅಂತ ಗೊತ್ತಾನು? ಗೊಂಜಾಲೋ ನೋಡ್ರಿ, ಟೆಲ್ ದೆಮ್ ಹೇಳೋರಿಗೆ, ಟೆಲ್ ದೆಮ್ ಟು ಗೋ ಅವೇ. ನೋಡ್ರಿ ಆರ್ಡರ್ ಐತಿ ಇಲ್ಲಿ. ಆರ್ಡರ್ ಸೆಂಟೆನ್ಸ್ ಯಾವ ರೀತಿ ಮಾಡ್ಬೇಕಂತ ಏನು ದ್ಯಾಟ್ ಯೂಸ್ ಆಗುತ್ತೆ ಆರ್ಡರಲ್ಲಿ ಹೇಳಿ ನೋಡೋಣ. ಕಮೆಂಟ್ ಮಾಡಿರಿ ಇಮಿಡಿಯೇಟ್ಲಿ ರೈಟ್ ನಾವು. ಆರ್ಡರ್ ಇದ್ರೆ ಪಿ² ಹೇಳಿದ್ದೀನಿ, ಆರ್ಡರ್ ಇದ್ರೆ ದ್ಯಾಟ್ ಬಳಕೆ ಆಗುತ್ತೋ ಇಲ್ಲೋ? ಆಗೋದಿಲ್ಲ. ಸೊ ಆರ್ಡರು, ಅಡ್ವೈಸ್, ದೆನ್ ಪ್ರೊಹಿಬಿಷನ್, ಇವೆಲ್ಲ ನಾನು ಒಂದು ಟ್ರಿಕ್ ಹೇಳಿದ್ದೇನೆ. P² ಕಾರ್ ಇಷ್ಟು ನೆನಪು ಇಟ್ಕೊಂಡ್ಬಿಡ್ರಿ. ಈ ಒಂದು ಸೆಂಟೆನ್ಸ್ ಎಲ್ಲ P² ಕಾರ್ ಇದ್ರ ಯಾವ್ದು ಬಂದರೆ ನೀವು ಟು ಯೂಸ್ ಮಾಡಬೇಕು, ದ್ಯಾಟ್ ಬಳಕೆ ಮಾಡಬಾರ್ದು. ಗೊಂಜಾಲೋ ಆರ್ಡರ್ ಆರ್ ಟೋಲ್ಡ್, ಆರ್ಡರ್ ಮಾಡ್ಕೊಟ್ರಿ, ಆರ್ಡರ್ಡ್ ಆರ್ ಕಮ್ಯಾಂಡೆಡ್ ಮಾಡ್ಕೊಟ್ರಿ, ಬೋತ್ ಸೇಮ್. ಕಮ್ಯಾಂಡೆಡ್ ಹೂಮ ಗೊಂಜಾಲೋ ಕಮಾಂಡ್ ಯಾರು ಮಾಡಿದ? ವ್ಯಾನಿಟೋ ಟು ಕಮಾಂಡೆಡ್ ವ್ಯಾನಿಟೋ ಟು tell them to go. Tell them to go. Next Vanito replied. ಇಲ್ಲ ಬರ್ಬಿಡ್ತೀನಿ ನೋಡ್ರಿ. ಆ್ಯಕ್ಚುಲಿ ನೀವು ಲೈನ್ ಬರಿಬೇಡ್ರಿ, ಪ್ಯಾರಾಗ್ರಾಫ್ ಆಗಬೇಕದು. Vanito replied that they are talking. ಇತ್ತಲ್ಲ ಎಷ್ಟು ಈಸಿ ನೋಡ್ರಿ, ಎಷ್ಟು they are talking. ಆರ್ ING ಐತಿ, ಅಮೆಜಾರ್ ಪ್ಲಸ್ ING ಇದ್ರೆ ವಾಸ್ವೇರ್ ಪ್ಲಸ್ ING. ವೆರಿ ಸಿಂಪಲ್. that
ದೇ ವರ್ ಟಾಕಿಂಗ್ ಮಾತಾಡ್ತಾರವರು ಅಂತ ಹೇಳ್ತಾವ ಮೈಂಡು. ವೆಲ್ ಮಾಡಿ ಸ್ಟೂಡೆಂಟ್ಸ್, ಇದು ಕ್ವಶನ್ ಆಗಿತ್ತು, ಕ್ವಶನ್ ನಂಬರ್ 2. ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ನೆಕ್ಸ್ಟ್ ಪಾರ್ಟ್ 3 ನಾವೇನು ಮಾಡೋಣ, ಥರ್ಡ್ ಕ್ವಶನ್ ನೋಡೋಣ ಇನ್ ಡೀಟೇಲ್ ಲೈಕ್ ದಿಸ್. ಐ ಥಿಂಕ್ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡ್ರಿ ನಾವು. ನೋಡಿರಿ, ಪಾರ್ಟ್ 1 ಹೆಲ್ಪ್ಫುಲ್ ಆಯ್ತಲ್ಲ ನಿಮಗೆ. ಅದೇ ರೀತಿ ಇದನ್ನು ಸೀರೀಸ್ ಮುಗಿಸೋಣ, ಪಾರ್ಟ್ 2 ಪಾರ್ಟ್ ಇಲ್ಲ. ಐ ಥಿಂಕ್ ಒಂದು 10 ಕ್ವಶನ್ ಮುಗಿಸೋಣ ಇದನ್ನು ಇಮಿಡಿಯೇಟ್ ಆಗಿ. ನಾಳೆ ಒಳಗೆ ಏನು ಮಾಡೋದು, ನಾಳೆ ಕ್ವಶನ್ನಾಗ ನಾಳೆ ಒಂದು ಸೆಗ್ಮೆಂಟಲ್ಲಿ ವಿಡಿಯೋಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಮೀನ್ಸ್ ಇದೊಂದು ಕಂಟಿನ್ಯೂಷನ್ ಮಾಡ್ತಾ ಇರ್ತೀನಿ. ಆಸ್ ವೆಲ್ ಆಸ್ ಲಿಂಕರ್ಸು ಮಾಡೋಣ, ದೆನ್ ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸು ಮಾಡೋಣ. ಯಾವ ಬ್ಲೂಪ್ರಿಂಟ್ ಬೇಕು ಆಸ್ ಪರ್ ಬ್ಲೂಪ್ರಿಂಟ್ ಮಾಡಿ ಸ್ಟೂಡೆಂಟ್ಸ್. ಆ್ಯಂಡ್ ಇಫ್ ಯು ಲೈಕ್ ದಿಸ್ ಒನ್, ಶೇರ್ ಮಾಡಿರಿ ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗೆ. ದೆನ್ ನಿಮ್ಮಲ್ಲಿ ಬೇರೆ ಕಾಲೇಜ್ ಇರ್ತಾರೋ ಶೇರ್ ಮಾಡೋದ್ರಿಂದ ಶೇರಿಂಗ್ ಇಸ್ ಕೇರಿಂಗ್ ಮಾಡಿ ಸ್ಟೂಡೆಂಟ್ಸ್. डू नॉट फॉरगेट, कोशिश करने वालों की कभी हार नहीं होती. थैंक यू.